ಎಲ್ಲರಿಗೂ ನಮಸ್ಕಾರ. ಇದನ್ನು ಕೇಳಿ. ಕುಟುಕು ಕುಟುಕು ಕಾಲ ನಿಟ್ಟು ಕುಂಟ ನಡೆದನು. ಕುಟುಕು ಕುಟುಕು ಕಾಲ ನಿಟ್ಟು ಕುಂಟ ನಡೆದನು. ಗುಟುಕು ಗುಟುಕು ಸದ್ದು ಮಾಡಿ ನೀರ ಕುಡಿದನು. ಗುಟುಕು ಗುಟುಕು ಸದ್ದು ಮಾಡಿ ನೀರ ಕುಡಿದನು. ಕುಡಿದ ನೀರಲ್ಲಿಷ್ಟು ಬಿತ್ತು ಕುಂಟ ಕಾಲಿಗೆ. ಕುಡಿದ ನೀರಲ್ಲಿ ಇಷ್ಟು ಬಿತ್ತು ಕುಂಟ ಕಾಲಿಗೆ. ಕುಂಟ ನಂಟಿಸಿದ್ದ ಹಸಿಯ ಮರದ ಕಾಲಿಗೆ. ಕುಂಟ ನಂಟಿಸಿದ್ದ ಹಸಿಯ ಮರದ ಕಾಲಿಗೆ. ನೀರು ಬಿದ್ದು ಹಸಿಯ ಮರವು ಚಿಗುರಿಕೊಂಡಿತು. ನೀರು ಬಿದ್ದು ಹಸಿಯ ಮರವು ಚಿಗುರಿಕೊಂಡಿತು. ಚಿಗುರಿ ಹೂವು ಹಣ್ಣು ಕಾಯಿ ಬಿಟ್ಟುಕೊಂಡಿತು. ಚಿಗುರಿ ಹೂವು ಹಣ್ಣು ಕಾಯಿ ಬಿಟ್ಟುಕೊಂಡಿತು. ಹೂವ ಕಿತ್ತು ಸಿಕ್ಕಿಸಿದನು ಕುಂಟ ತಲೆಯಲ್ಲಿ. ಹಣ್ಣ ಕಿತ್ತು ಸೇರಿಸಿದನು ಬಾಯ ಬಿಲದಲ್ಲಿ. ಹೂವ ಕಿತ್ತು ಸಿಕ್ಕಿಸಿದನು ಕುಂಟ ತಲೆಯಲ್ಲಿ. ಹಣ್ಣ ಕಿತ್ತು ಸೇರಿಸಿದನು ಬಾಯ ಬಿಲದಲ್ಲಿ. ಕುಂಟನಾಗ ಬೇಡುವುದನ್ನು ಬಿಟ್ಟು ಬಿಟ್ಟನು. ಕುಂಟನಾಗ ಬೇಡುವುದನ್ನು ಬಿಟ್ಟು ಬಿಟ್ಟನು. ಹೂವ ಮುಡಿದು ಹಣ್ಣ ಕಡಿದು ತೃಪ್ತಿಪಟ್ಟನು. ಹೂವ ಮುಡಿದು ಹಣ್ಣ ಕಡಿದು ತೃಪ್ತಿಪಟ್ಟನು. ಎಷ್ಟು ಸರಳವಾಗಿದೆ, ಆದರೆ ಎಷ್ಟು ದೊಡ್ಡ ತತ್ವ, ಒಂದು ವೇದಾಂತದ ಸಾರವೇ ಇದರಲ್ಲಿ ಅಡಗಿರೋ ಹಾಗೆ ನಮಗೆ ಭಾಸ ಆಗುತ್ತೆ. ನಿಮ್ಮಲ್ಲಿ ಎಲ್ಲ ಹಿರಿಯರಿಗೆ ಈಗಾಗಲೇ ಗೊತ್ತಿರಬೇಕು, ಬಹಳ ಪ್ರಸಿದ್ಧವಾದಂತಹ ದಾರ್ಶನಿಕ ಕವಿ, ಮಕ್ಕಳ ಕವಿಯ ರಚನೆಯ ಈ ಸುಂದರವಾದ ಸಾಲುಗಳು. ನೀವು ಎಳೆಯರು, ಮುಂದಿನ ತಿಂಗಳುಗಳಲ್ಲಿ ಶಾಲೆ ಪ್ರಾರಂಭ ಆದ ಮೇಲೆ ಇಂಥ ಅನೇಕ ಪದ್ಯಗಳನ್ನು ನೀವು ಓದ್ತೀರಿ. ರಾಜ್ಯದಲ್ಲಿ ಈಗ ಸಾಕಷ್ಟು ಮಜಾ ಮಾಡ್ತಾ ಇದ್ದೀರಿ, ಒಳ್ಳೆಯದೇ. ಆಟ ಪಾಠ ಓಟ ಕುಣಿದು ಕುಪ್ಪಳಿಸಿ ಕೂಗಿ ಕಿರ್ಚಿ ಜೀವನದ ಎಲ್ಲ ಸವಿಯನ್ನ ರಸವನ್ನ ನೀವು ಸವಿತಾ ಇದ್ದೀರಿ, ಸವಿಯಿರಿ. ಆದರೆ ಇಂಥ ಕೆಲವು ಪದ್ಯಗಳನ್ನು ಕಥೆಗಳನ್ನು ಓದೋದು ಮರಿಬೇಡಿ. ನಿಮ್ಮ ನಿಮ್ಮ ಮನೆಗಳಲ್ಲೇ ಇಂಥ ಪುಸ್ತಕ ಇರುತ್ತೆ. ಯಾವ ಪುಸ್ತಕ ಅಂತ ಕೇಳಿದ್ರ? ನೀವು ಎಳೆಯರಾದ್ದರಿಂದ ನಿಮಗೆ ಹೇಳಲೇಬೇಕು. ಪುಸ್ತಕ ಕಂದನ ಕಾವ್ಯಮಾಲೆ, ಜಿ.ಪಿ. ರಾಜರತ್ನಂ ಅವ್ರದ್ದು. ಯಾರು ತಾನೇ ಹೆಸರು ಕೇಳಿಲ್ಲ ನಮ್ಮ ಜಿ.ಪಿ. ರಾಜರತ್ನಂ ಅವ್ರದ್ದು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸವುದಿದನು ಸನಿದಪ ಮಗರಿಸವು. ಎಷ್ಟು ಸುಂದರವಾಗಿ ಇವನ್ನೆಲ್ಲ ಬರೆದು ಮೇಲ್ನೋಟಕ್ಕೆ ಅನುರಣ ಪದಗಳು, ಜೋಡಿ ಪದಗಳು, ಜಂಟಿ. ನಾವು ಮುಂದೆ ಕನ್ನಡದ ತರಗತಿಯಲ್ಲಿ ನಿಮ್ಗೆಲ್ಲ ಇದನ್ನ ಪಾಠ ಮಾಡ್ತೀವಿ, ವ್ಯತ್ಯಾಸಗಳು ಹೇಳ್ತೀವಿ. ಜೋಡಿ ಪದ ಎಂದರೇನು, ಅನುರಣ ಪದಗಳು ಎಂದರೇನು, ಪಡೆನುಡಿ ಎಂದರೇನು, ಇವೆಲ್ಲ ಪಾಠದಲ್ಲಿ ಬರುತ್ತೆ. ಅದು ಬಂದಾಗ ನೀವು ಇಂಥದ್ದು ಓದಿದ್ರೆ, ಇದರ ಸವಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಆಗ ನಿಮಗೆ ತುಂಬ ಸುಲಭ. ಅದನ್ನು ಮತ್ತೆ ನೀವು ಓದಿ ಮನಸ್ಸಲ್ಲಿಟ್ಕೊಂಡು ಪರೀಕ್ಷೆಯಲ್ಲಿ ಬರೆದು ಅಂಕ ತಗೊಳ್ಳುವಷ್ಟು ಶ್ರಮ ಪಡಬೇಕಾಗಿಲ್ಲ. ತಂತಾನೇ ನಿಮ್ಮ ಮನಸ್ಸು ಹೃದಯದಲ್ಲಿ ಇಂಥ ಪದ್ಯಗಳಿರುತ್ತೆ. ಅದನ್ನು ನೀವು ಮೆಲುಕು ಹಾಕಿದ್ರೆ ನಾವು ತರಗತಿಯಲ್ಲಿ ಪಾಠ ಮಾಡಿದಾಗ, ಇದು ಜೋಡಿ ಪದ, ಗುಟುಕು ಕುಟುಕು, ಕುಟುಕು ಕುಟುಕು. ನೋಡಿ, ಈ ಪದಗಳನ್ನೆಲ್ಲ ಇದು ಅನುರಣನ, ಜೋಡಿನ, ಇವೆಲ್ಲವನ್ನ ನಾವು ವಿವರಣೆ ಕೊಡ್ತೀವಿ. ಇದನ್ನು ಓದಿ ನೀವು ಸುಖ ಪಟ್ಟಿದ್ರೆ, ಮನಸ್ಸಿನಲ್ಲಿ ಸಂತೋಷ ಪಟ್ಟಿದ್ರೆ, ನಾವು ಪಾಠ ಮಾಡುವ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನೀವು ಇಂಥದ್ದನ್ನು ಓದ್ತಿರಲ್ಲ, ಈ ರಜೆಯಲ್ಲಿ ಈ ಥರದ ಕೆಲವು ಚಿಕ್ಕ ಚಿಕ್ಕ ಸುಂದರ, ಅಷ್ಟೇ ಗಹನವಾದಂಥ ಪದ್ಯಗಳ, ಕಥೆಗಳ ಹಾಗೂ ಸುಭಾಷಿತಗಳ ಇನ್ನಿತರ ಸಾತ್ವಿಕ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಬರ್ತೀನಿ ಮಕ್ಕಳೇ. ಅದನ್ನು ನೀವು ಅಭ್ಯಾಸ ಮಾಡಿ ನಿಮ್ಮ ಆಟ ಪಾಠಗಳ ಜೊತೆ ಈ ಥರದ ಒಂದು ಸುಂದರವಾದಂತಹ ಬೌದ್ಧಿಕ, ಮಾನಸಿಕ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಹೃದಯದ ಮಾನವೀಯ ಮೌಲ್ಯಗಳ ಬೆಳವಣಿಗೆಗೆ ಇದು ಬಹಳ ಸಹಕಾರಿಯಾಗುತ್ತೆ. ನಾನು ಮುಂದಿನ ಕಥೆಯನ್ನು ಅಥವಾ ಪದ್ಯವನ್ನು ಓದುವ ಹೊತ್ತಿಗೆ ಈ ಪದ್ಯವನ್ನು ಪೂರ್ಣವಾಗಿ ಓದಿ ನಿಮ್ಮ ಹಿರಿಯರನ್ನ ಕೇಳಿ ಅದನ್ನು ಆದಷ್ಟು ಅರ್ಥ ಮಾಡಿಕೊಂಡು ಇದರಲ್ಲಿ ಅಡಗಿರುವಂತಹ ವ್ಯಾಕರಣಾಂಶ ಏನು ಅನ್ನೋದು ಮೊದಲು, ಅದಾದ ಮೇಲೆ ಅದರಲ್ಲಿ ಅಡಗಿರುವಂತಹ ಜೀವನದ ಸತ್ಯ ಏನು. ನಿಮ್ಮ ಮನೆಯಲ್ಲಿ ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರನ್ನ ನೀವು ಕೇಳಿ ಚರ್ಚೆ ಮಾಡಿ, ಸ್ನೇಹಿತರ ಜೊತೆನೂ ಚರ್ಚೆ ಮಾಡಿ, ಅದೆಲ್ಲವನ್ನ ಮನಸ್ಸಲ್ಲಿಟ್ಕೊಂಡು ಬಂದಿರಿ. ಪಾಠ ಶುರು ಆದಮೇಲೆ ನಾನಿದ್ದೀನಲ್ಲ, ಅದನ್ನು ವಿವರಿಸ್ತೀನಿ.
ಇಬ್ಬರು ಕೂಡಿ ಗುರು ಶಿಷ್ಯರು ಇಂಥದ್ದನ್ನು ಓದಿ ಸವಿದು ಆನಂದ ಪಡೋಣ. ಏನಂತೀರಿ? ಶುರು ಮಾಡಿ, ಲಗಾಯಿಸ್ಬಿಡಿ. ಮತ್ತೆ ಸಿಗ್ತೀನಿ ಮುಂದೆ. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಸಿ ಯು ಸೂನ್.